ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸೋದರ ಹಾಗೂ ಸೋದರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಕಳೆದ ವಾರಗಳ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ದೇವರು ನಮ್ಮನ್ನು ಕೊಟ್ಟಿದ್ದಾರೆ. ಪ್ರತಿದಿನ ಆತನ ವಾಕ್ಯಗಳನ್ನು ಓದುವಾಗ, ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ಅದ್ಭುತವಾಗಿ ಸಹಾಯ ಮಾಡುವಂಥ ಸರ್ವಶಕ್ತನಾಗಿದ್ದಾನೆ. ಆತನ ಕೃಪಾ ವರಗಳೇ ಇಲ್ಲದೆ ಪ್ರೀತಿ ಮಕ್ಕಳೇ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರೀತಿ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಏನಂದರೆ ಪ್ರೇಯರ್ ಫಾರ್ ಮೀ, ನೀನು ನನಗಾಗಿ ಪ್ರಾರ್ಥನೆ ಮಾಡ್ತೀವಿ ಎಂಬುದಾಗಿ ಕನ್ನಡ ನೋಡ್ತೇವೆ. ಹೌದು ಪ್ರೀತಿ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಕಲಿತಾ ಇದ್ದು ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನಗಳಲ್ಲಿ ನೋಡೋದಾದರೆ ಯಾರಾದರೂ ವಿಶ್ವಾಸಿ ನೀವು ನನಗಾಗಿ ಪ್ರಾರ್ಥನೆ ಮಾಡ್ತೀರಿ ಎಂಬುದಾಗಿ ಹೇಳಿದರೆ ಎಷ್ಟೋ ಸಂತೋಷಗೊಳ್ಳುತ್ತೆ. ಹೌದು, ಪ್ರಾರ್ಥನೆ ಮಾಡಿ ಎಂಬುದಾಗಿ ಸಂತೋಷ ಪಡುತ್ತೆ. ಅದೇ ಥರ ನಾವು ಕೂಡ ವೈಯಕ್ತಿಕ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಂಬುದಾಗಿ ಬಹಳ ಮುಖ್ಯವಾಗಿದೆ. ಇಲ್ಲಿ ಪೌಲನು ರೋಮಪುರದವರಿಗೆ 15ನೇ ಅಧ್ಯಾಯ 30ನೇ ವಚನ ನಾನು ನಿಮಗಾಗಿ ಓದ್ತೀನಿ. ಪ್ರೀತಿಯ ಮಕ್ಕಳೇ, ನಿಮ್ಮಲ್ಲಿ ಸತ್ಯವೇದವಿದ್ದರೆ ದಯಮಾಡಿ ನಿಮ್ಮ ವಾಕ್ಯನ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ರೋಮಪುರದವರಿಗೆ 15ನೇ ಅಧ್ಯಾಯ 30ನೇ ವಾಕ್ಯ ಹೀಗೆ ಹೇಳ್ತದೆ, ಏನಂದರೆ, ಸಹೋದರರೇ, ನೀವು ನನಗೋಸ್ಕರ ದೇವರ ಮುಂದೆ ಮಾಡುವ ಪ್ರಾರ್ಥನೆಗಳಲ್ಲಿ ನಮ್ಮೊಂದಿಗೆ ಬಲಿಯಾಗಿ ವಿಜ್ಞಾಪಿಸಿಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿಯೂ ಪವಿತ್ರಾತ್ಮನಿಂದ ಆಗುವ ಪ್ರೀತಿಯ ನಿಮಿತ್ತವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಆಮೇಲೆ ಪೌಲ ಹೇಳ್ತಾ ಇದ್ದಾನೆ, ಪ್ರೀತಿಯ ಮಕ್ಕಳೇ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಪ್ರಾರ್ಥನೆ ಸಮಯ ಹೇಗಾಗಿದೆ ಎಂಬುದು ಬಹಳ ಮುಖ್ಯವಾಗಿದೆ. ಇಲ್ಲಿ ಪೌಲ ಹೇಳ್ತಾ ಇದ್ದೇನೆ, ಎಚ್ಚರಿಸ್ತಾ ಇದ್ದೇನೆ, ನಿಮ್ಮ ಪ್ರಾರ್ಥನೆ ಹೇಗಾಗಿದೆ, ನಿಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ಸಮಯನ ಕಳೀತಾ ಇದ್ದೀರಾ ಎಂಬುದು ಹೇಳ್ತಾ ಇದ್ದಾರೆ. ನಾವು ಯಾವಾಗಲೂ ಸಮಯನ ಕಳೆಯದೆ ಪ್ರತಿದಿನ ಪ್ರಾರ್ಥನೆಯಲ್ಲಿ ಬೆಳಿಬೇಕೆಂಬುದಾಗಿ ಪೌಲ ಹೇಳ್ತಿದ್ದೇನೆ. ನೋಡಿ, ಹೇಳ್ತೇನೆ, ಪವಿತ್ರಾತ್ಮನ ಪ್ರೀತಿಯಿಂದ, ಹೌದು ಪ್ರೀತಿಯ ಮಕ್ಕಳೇ, ಪವಿತ್ರಾತ್ಮನಿಂದ ನಾವು ಪ್ರಾರ್ಥನೆ ಮಾಡಬೇಕು. ಇನ್ನೊಬ್ಬರಿಗಾಗಿ ಎಷ್ಟೋ ಸಮಸ್ಯೆ ಇದ್ದಾರೆ, ಎಷ್ಟೋ ರೋಗದಲ್ಲಿದ್ದಾರೆ, ಅಂಥವ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಪೌಲ ಹೇಳ್ತಿದ್ದೇನೆ. ಅದೇ ಥರ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಪೌಲನ ಎಫೆಸದವರಿಗೆ 6ನೇ ಅಧ್ಯಾಯ 19ನೇ ವಚನ ಹಿಡಿದು 20ನೇ ವಾಕ್ಯ ಹೇಳ್ತದೆ. ಏನಂದರೆ, ಎಫೆಸದವರಿಗೆ ಹೇಳ್ತಾರೆ ಏನಂತಂದರೆ, 19ನೇ ಅಧ್ಯಾಯ ಅಲ್ಲ 6ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ, ಏನಂದರೆ, ನನಗೋಸ್ಕರ ಸಹ ಪ್ರಾರ್ಥನೆ ಮಾಡ್ರಿ. ನಾನು ಬಾಯಿ ತೆರೆಯುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸ್ವಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ನೋಡಿ, ಪಾಲ್ ಹೇಳ್ತಾನೆ, ನಾನು ಇನ್ನೂ ಒಳ್ಳೆ ಸೇವೆ ಮಾಡೋ ಹಾಗೆ ನೀವು ಪ್ರಾರ್ಥಿಸಿರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಎಲ್ಲ ಸೇವಕರಿಗಾಗಿ ಈ ದಿನಗಳಲ್ಲಿ ನೋಡಿದರೆ ಸೇವೆ ಮಾಡುವಂತಹ ಎಷ್ಟೋ ಸೇವಕರಿಗೆ ಹಿಂಸೆ ಇದೆ. ಆದರೂ ಕೂಡ ನಾವು ಪ್ರಾರ್ಥನೆ ಸಮಯ ಕಲಿತಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಸಮಯನ ವ್ಯರ್ಥ ಮಾಡ್ತಿದ್ದೀವಿ. ಅಲ್ಲಿ ಇಲ್ಲಿ ಹೋಗೋದು ಅಥವಾ ಸಮಯನ ವ್ಯರ್ಥ ಮಾಡಿ ಕಾಲ ಕಲಿತಾ ಇದ್ದೀವಿ. ಆದರೆ ಪಾಲ್ ಎಚ್ಚರಿಸ್ತಿದ್ದೇನೆ, ನೀವು ಪ್ರಾರ್ಥನೆಯಲ್ಲಿ ಯಾರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀರಾ, ಯಾವ ರೀತಿಯಲ್ಲಿ ನಿಮ್ಮ ಜೀವಿತ ಪ್ರಾರ್ಥನೆ ಇದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಅದೇ ತರ ಬಲವಾಗಿ ನೀವು ಪ್ರಾರ್ಥನೆ ಮಾಡ್ರಿ, ಹೋರಾಟದಿಂದ ಪ್ರಾರ್ಥಿಸಿದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಮೊಟ್ಟ ಮೊದಲಾಗಿ ಹೇಳುವುದಾದ್ರೆ ವಿಶ್ವಾಸಿಗಳು ತನಗಾಗಿ ಮಾಡುವ ಪ್ರಾರ್ಥನೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಎರಡನೇ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಬಲಿಯಾಗಿ ಅಂದ್ರೆ ಹೋರಾಟವಾಗಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಅದೇ ಪೌಲನ 1 ಕೊರಿಂಥ 9ನೇ ವಾಕ್ಯ ಹೇಳ್ತದೆ. 9ನೇ ಅಧ್ಯಾಯ 25ನೇ ವಚನ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಅಲ್ಲಿ ಏನು ಹೇಳ್ತದೆ ಅಂದರೆ, ಅಲ್ಲಿ ನೋಡಿ, ಎಲ್ಲ ವಿಷಯಗಳಲ್ಲಿ ಮಿತಿವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡ್ತಾರೆ. ಆಮೇಲೆ ನೋಡಿ, ಎಷ್ಟೋ ಜನ ಜಯಮಾಲೆ ಹೊಂದಬೇಕಾದ್ರೆ ನಾವು ಆತ್ಮಿಕವಾಗಿ ಪ್ರಾರ್ಥನೆ ಹೊಂದಬೇಕು. ನೋಡಿ ನಾವು ಏನಂದರೆ, ನೋಡಿ ಇನ್ನೊಂದು ಏನಂದರೆ, ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವರಾಗಿರುತ್ತೇವೆ. ಆಮೇಲೆ ಎಷ್ಟೋ ಜನ ಬಾಡ್ ಹೋಗಿದಂಥ ಜಯಮಾಲೆಯನ್ನು ಹುಡುಕಕ್ಕೆ ಹೋಗ್ತಾರೆ. ಆದರೆ ಪೌಲ್ ಹೇಳ್ತಾನೆ, ನೀವು ಜಯವನ್ನು ಹೊಂದುವಂತೆ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳ್ತಿದ್ದೇನೆ. ನಾವು ಜೀವಂತವಾಗಿ, ನಾವು ಬಲವಾಗಿ, ಇನ್ನೂ ಹೋರಾಟವಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ನಮ್ಮ ಎಚ್ಚರಿಸ್ತಿದ್ದೇನೆ. ಬಾಡಿ ಹೋಗಂತ ಜೀವಕ್ಕಾಗಲ್ಲ, ಬಲವಾಗಿ ನಾವು ನಡೆಯುವಂತೆ
ಪ್ರಾರ್ಥನೆ ಮಾಡಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿದೆ ಮಕ್ಕಳೇ, ಹೌದು ಪ್ರೀತಿದೆ ಮಕ್ಕಳೇ, ಈ ದಿನಗಳಲ್ಲಿ ನಾವು ತೀರ್ಮಾನ ಮಾಡಿಕೊಳ್ಬೇಕು. ದೇವರು ಎಲ್ಲ ಸೇವಕರುಗಳಿಗಾಗಿ ಎಲ್ಲ ವೈಯಕ್ತಿಕವಾಗಿ ನಾನು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಬೆಳೆಯುವಂತೆ ನೀನು ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವ್ರು ನಮಗೆ ಸಹಾಯ ಮಾಡ್ತಾನೆ. ಪ್ರೀತಿದೆ ಮಕ್ಕಳೇ, ಅದೇ ತರ ಎಫ್ ಪಾಲ್ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತದೆ ಏನಂತ. ಎಫೆಸದವರಿಗೆ 6ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತದೆ ಏನಂದರೆ, ನೋಡಿ ಪ್ರೀತಿದೆ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತದೆ ನೋಡಿ, ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಹಂತಕಾರದ ಮೇಲೆ ಅಲ್ಲ. ಹೌದು ಪ್ರೀತಿದೆ ಮಕ್ಕಳೇ, ನಮಗೆ ಕೋಪ ಬರುತ್ತೆ, ಆದರೆ ಮನುಷ್ಯರ ಮೇಲೆ ಹೋರಾಡಬೇಡ್ರಿ, ಆದ್ರೆ ಬದಲಾಗಿ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಎಲ್ಲ ಜಗಳ ಅದು ಇದು ಮಾಡಿ ಹೋಗ್ತೀವಿ, ಆದರೆ ದೇವ ಮಕ್ಕಳೇ ಶಾಂತಿಯಿಂದ ಪ್ರಾರ್ಥಿಸಿರಿ, ನೀವು ಬಲವಾಗಿ ಪ್ರಾರ್ಥಿಸಿರಿ ಎಂಬುದಾಗಿ, ಹೋರಾಟದಿಂದ ಪ್ರಾರ್ಥಿಸಿರಿ ಎಂಬುದಾಗಿ ಪೌಲ ಹೇಳ್ತಿದ್ದೇನೆ. ನೀವು ಮನುಷ್ಯರ ಮೇಲೆ ಜಗಳ ಮಾಡದೆ, ನೀವು ಮನುಷ್ಯರ ಮೇಲೆ ಅಧಿಕಾರಿಗಳ ಮೇಲೆ ಎಲ್ಲ ನೀವು ಪ್ರಾರ್ಥನೆ, ಸೈತನ ಜಯಿಸಬೇಕು, ಸೈತನಿಂದ ನೀವು ಬಿಡುಗಡೆ ಹೊಂದಿ ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ದೇವವಾಕ್ಯ ಹೇಳ್ತದೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ಸಮಸ್ಯೆ ಎಷ್ಟೇ ಇದ್ದರೂ, ನಮ್ಮ ಹೋರಾಟ ಎಷ್ಟೇ ಇದ್ದರೂ ನಾವು ಪ್ರಾರ್ಥನೆ ಬಿಡದೆ ದೇವರು ನಿನ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಪವಿತ್ರಾತ್ಮನ ಪ್ರೀತಿಯಿಂದ ನಾವು ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡುವುದಾಗಿ ಕೇಳುವಾಗ ನಿಶ್ಚಯವಾಗಿ ನಮಗೆ ಸಹಾಯ ಮಾಡ್ತಾನೆ. ಪ್ರೀತಿ ದೇವ ಮಕ್ಕಳೇ, ಈ ದಿನಮಾನಗಳಲ್ಲಿ ಎಷ್ಟು ಎಲ್ಲ ಕಡೆ ಗಲಾಟೆ, ಸೈತನ ಕಾರ್ಯಗಳು ಅಧಿಕವಾಗ್ತಾ ಇದೆ. ಆದರೆ ಈ ವಿಶ್ವಾಸಿಗಳು ತಮ್ಮ ಜೀವಿತನ ಕಾಲವನ್ನು ಕಳೀತಾ ಇದ್ದಾರೆ, ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ, ಸಮಯನ ವ್ಯರ್ಥ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗೋದು ಅಥವಾ ಸಮಯನ ವ್ಯರ್ಥ ಮಾಡಿ ಜೀವಿಸ್ತಾ ಇದ್ದಾರೆ. ಆದ್ರೆ ಪೌಲ ಹೇಳ್ತಾನೆ, ನೀವು ನಮಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ ಎಂಬುದಾಗಿ. ಹೌದು ಪ್ರೀತಿಯಿಂದ ಮಕ್ಕಳೇ, ಇಂದು ತೀರ್ಮಾನ ಮಾಡಿಕೊಳ್ಳಬೇಕು, ದೇವರೇ ನಾನು ಒಳ್ಳೆ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತೀನಿ. ಒಂದು ದೇಶದಲ್ಲಿ ಜನೋತ್ತನ್ ಎಂಬಂಥ ವ್ಯಕ್ತಿಯಿಂದ ಪ್ರೀತಿದೆ ಮಕ್ಕಳೇ, ಅಮೆರಿಕ ದೇಶದಲ್ಲಿ ತನ್ನ ನಾಯಕರುಗಳಿಗಾಗಿ ಪ್ರತಿದಿನ ಪ್ರಾರ್ಥಿಸ್ತಿದ್ದ. 17 ವಯಸ್ಸಲ್ಲೇ ತನ್ನ ಜೀವಿತನ ದೇವರಿಗೆ ವಿಶ್ವಾಸ ಕೊಡ್ತಾನೆ. ದೇವರೇ, ನಾನು ಸಾಯುವುದು ನಿನಗಾಗಿ, ಪ್ರಾರ್ಥನೆಯಲ್ಲಿ ಬಲವಾಗಿ ಇರುವಂತೆ ನೀನನ್ನು ಉಪಯೋಗಿಸ್ಕೊ ಎಂಬುದಾಗಿ ಆತ ದುಃಖದಿಂದ ಕೇಳುವಾಗ ದೇವರ ಆತ ಮಗನಿಗೆ ಉಪಯೋಗಿಸ್ಕೊಂಡು ಇಡೀ ದೇಶನೇ ಆಶೀರ್ವದಿಸಿದ್ರು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಕೂಡ ದೇವರು ನಿನ್ನಲ್ಲಿ ಬಲವಾಗಿ ನಿಲ್ಲುವಂತೆ ಸಹಾಯ ಮಾಡು, ನಿನಗಾಗಿ ಒಳ್ಳೆ ಪ್ರಾರ್ಥನಾ ವೀರನಾಗಿ ಮಾರ್ಪಡಿಸಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ದೇವರಾಗಿದ್ದಾನೆ. ನಾವು ಇತರರಿಗಾಗಿ ಪ್ರಾರ್ಥಿಸಬೇಕು. ಎಲ್ಲರಿಗಾಗಿ, ಒಂದು ಕುಟುಂಬಗಳಿಗೆ ಎಷ್ಟೋ ಹೋರಾಟ ಇದೆ, ಅವ್ರಿಗಾಗಿ ಪ್ರಾರ್ಥಿಸುವಾಗ ದೇವರು ವಿಶೇಷವಾಗಿ ಆಶೀರ್ವದಿಸ್ತಾನೆ. ಪ್ರೀತಿದೆ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿಕೊಂಡು. ಪರಿಶುದ್ಧನೆ ಪ್ರೀತಿ ಉಳ್ಳ ತಂದೆ ದೇವರು ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿ ಉಳ್ಳ ತಂದೆ ದೇವ ಮಕ್ಕಳೇ, ಪ್ರೀತಿ ಉಳ್ಳ ದೇವ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಡು. ಈ ನೂತನ ದಿನ ಕುಟಕ್ಕಾಗಿ ಸ್ತೋತ್ರಪ್ಪ. ಈ ಸಾಯಂಕಾಲ ವೇಳೆಯಲ್ಲಿ ಅಪ್ಪ, ಯಾರು ದೇವರೇ ಈ ವಿಡಿಯೋ ನೋಡ್ತಾರೋ ಸ್ವಾಮಿ, ಆ ವಿಡಿಯೋ ಮೂಲಕ ಆಶೀರ್ವದಿಸು ಅಪ್ಪ. ದೇವರೇ, ಪೌಲ ಹೇಳುವ ಹಾಗೆ ನೀವು ನಮಗೋಸ್ಕರ ಪ್ರಾರ್ಥಿಸ್ತೀರ ಎಂಬುದಾಗಿ ಹೇಳುವಾಗ, ಹೌದು ಸಪ್ಪ, ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುವಂತೆ ನಮಗೆ ಜ್ಞಾನ ಕೊಡು, ನಿಮ್ಮ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ದೀರಿ ಅಪ್ಪ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳು ಯಾವ ಕಷ್ಟದಲ್ಲಿದ್ದರು, ದುಃಖದಲ್ಲಿದ್ದರು, ಅವ್ರಿಗೆಲ್ಲ ಬಿಡುಗಡೆ ಕೊಡು, ಅವ್ರಿಗೆ ಶಾಂತಿ ಸಮಾಧಾನ ಕೊಡು ಸ್ವಾಮಿ ಅಂತ ನೀವು ಪ್ರಾರ್ಥಿಸಿದ್ದೀರಿ ಅಪ್ಪ. ದೇವರೇ, ಎಲ್ಲ ಜನರನ್ನು ಕಾಪಾಡಿ ನಡೆಸು, ಅವ್ರು ಬೇಕಂತ ಒಳ್ಳೆ ಆರೋಗ್ಯ ಕೊಡು ಸ್ವಾಮಿ ಅಂತ ನೀವು ಪ್ರಾರ್ಥಿಸಿದ್ದೀರಿ ಅಪ್ಪ. ದೇವರೇ, ನೀವು ಕರುಣಿಸುವಂತ ದೇವರು, ನೀವು ಪ್ರೀತಿಸುವಂತ ದೇವರಾಗಿದ್ದೀರಪ್ಪ. ನಿಮಗೆ ಸ್ತೋತ್ರ. ಎಲ್ಲರಿಗೂ ನಿಮ್ಮ ಶಾಂತಿ ಸಮಾಧಾನದಿಂದ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ದೀರಿ. ಪ್ರೀತಿ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತಾನೆ ಜೋಡುತ್ತಂದೆ. ಆಮೀನ್.